ಗಾಡಿ ವೈಟ್ ಬೋಲ್ಡ್ ಇದೆ, ಯೆಲ್ಲೋ ಬೋಲ್ಡ್ ಒಂದು 10 ಗಾಡಿ ಇದೆ. ಎಲ್ಲ ಕಡಿಮೆ ಪ್ರೈಸಲ್ಲಿ ಕೊಡ್ತೀನಿ ಸರ್. ಹೊಸ ವರ್ಷಕ್ಕೆ ಎಳ್ಳು ಬೆಲ್ಲ ಪ್ರೈಸಲ್ಲಿ ಕೊಡ್ತೀನಿ. ಲೋ ಮಾರ್ಜಿನು, ಲೋ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಅಲ್ಲಿಗೆ ಸಿಬಿಲ್ ಇಲ್ಲ ಅಂದ್ರೂ ಲೋನ್ ಸಿಗುತ್ತೆ. ನಮ್ಮಲ್ಲಿ ಸಿವಿಲ್ ಇಲ್ಲ ಅಂದ್ರೂ ಲೋನ್ ಸಿಗುತ್ತೆ. 1 ಲಕ್ಷಕ್ಕೆ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ ಆಲ್ಟೋ K10 VXI 2010 ಮಾಡಲು 5 ವರ್ಷ FC ರನ್ನಿಂಗ್ ಇದೆ. 16 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,25,000 ಕೊಡ್ತೀನಿ. ಅವ್ರು 25,000 ಡೌನ್ ಪೇಮೆಂಟ್ ಮಾಡ್ರೆ 70. ಮುಂದೆ ಬರಲಿ ಸರ್. ಕಸ್ಟಮರ್ ಬಂದ್ಮೇಲೆ ಇನ್ನೂ 5,000 10,000 ಹೆಚ್ಚು ಕಮ್ಮಿ ಮಾಡ್ತೀವಿ. 80,000 ರೂಪಾಯಿ 2008 ಮಾಡಲ್ ಗಾಡಿ. 80,000 ರೂಪಾಯಿ. ಬೆಂಗಳೂರಲ್ಲಿ ಎಲ್ಲ ಡೀಲರ್ಗೂ ಚಾಲೆಂಜ್ ಮಾಡಿ ಹೇಳ್ತೀನಿ. 19 ಮಾಡಲು 8 ಲಕ್ಷಕ್ಕೆ ಕೊಡ್ತೀನಿ. 8 ಲಕ್ಷಕ್ಕೆ 8 ಲಕ್ಷಕ್ಕೆ W10 ಬರೀ ಡೌನ್ ಪೇಮೆಂಟ್ ಮಾಡೋ ದುಡ್ಡಿಗೆ ಕೊಟ್ಬಿಡ್ತೀನಿ ಸರ್. ಗಾಡಿ 3,20,000. 3,20,000ಕ್ಕೆ. ಹೌದು. ಯಾವ್ದು ಬೇಕು ಬನ್ನಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಲೋನ್ ಬರೀ 50,000, 1 ಲಕ್ಷ ಇಲ್ಲ 2 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. 4 ಲಕ್ಷಕ್ಕೆ ಕೊಡ್ತೀನಿ ಸರ್. ಅವ್ರು 50,000 ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಇದು ಅಷ್ಟೇ ಅದೇ ಪ್ರೈಸಿಗೆ ಕೊಡ್ತೀನಿ. ಬರೀ 4 ಲಕ್ಷಕ್ಕೆ ಕೊಡ್ತೀನಿ. ಒಂದು 2.5 ಲಕ್ಷ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಗುಡ್ ಕಂಡೀಷನ್ ಇದೆ, ಬನ್ನಿ ನೋಡಿ. 6.5 ಲಕ್ಷ ಇರೋದು ಸರ್. ಬರೀ ಒಂದು 6 ಲಕ್ಷ ಕೊಡ್ತೀನಿ. ಪೇಂಟ್ ಮಾಡಲು ಪೆಟ್ರೋಲ್ ಗಾಡಿ. ಬರೀ 1,80,000 ಕೊಡ್ತೀನಿ. ಆಕ್ಟಿವಾ ಇದು ಅಷ್ಟೇ 5 ಲಕ್ಷಕ್ಕೆ ಕೊಡ್ತೀನಿ. 4.5 ಲಕ್ಷ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 2020 ಮಾಡಲು. ಅವ್ರು 50,000 ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ ಫುಲ್ ಲೋನ್ ಮಾಡೋಣ. ಸಿಂಗಲ್ ಓನರ್ ಗಾಡಿ 10.5 ಲಕ್ಷ ಇರೋದು ಸರ್. ಆಫರ್ ಪ್ರೈಸು ಹೊಸ ವರ್ಷ ಬರೀ 9.5 ಲಕ್ಷ ಕೊಡ್ತೀನಿ. ಅವ್ರು 1 ಲಕ್ಷ 1.5 ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಲೋನು 1,70,000. 5,70,000. 70,000 ಡೌನ್ ಪೇಮೆಂಟ್ ಮಾಡ್ರೆ ಸಾಕು, ಮಿಕ್ಕಿದ ಫುಲ್ ಲೋನ್ ಆಗುತ್ತೆ ಸರ್. i10 i20 ಎಲ್ಲ ಇರೋದು ಎಲ್ಲ ಲೋ ಮಾರ್ಜಿನು, ಲೋ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ. ನಿಮಗೋಸ್ಕರ ಇವತ್ತು ಒಳ್ಳೆ ಪ್ರೈಸಲ್ಲಿ ಕಾರ್ಗಳು ಬೇಕು ಸರ್ ಅಂತ ಹುಡುಕ್ತಿರೋರ್ಗೋಸ್ಕರ ಒಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು 7 Hills ಕಾರ್ ಲಿಂಕ್ಸ್ ಅಂತ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ ಸರ್. ಅಡ್ರೆಸ್ ಎಲ್ಲಿ ಬರುತ್ತೆ ಇದು ಸರ್? ಅಡ್ರೆಸ್ಸು ಇಂಡೋ ಅಮೇರಿಕನ್ ಪಬ್ಲಿಕ್ ಸ್ಕೂಲ್ ರೋಡು, GKW ಲೇಔಟು, ಲಗ್ಗೆರೆ, ಬೆಂಗಳೂರು 58. ನಮ್ದು 2 ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿರೋ ವಾಟ್ಸಪ್ ಮಾಡಿ, ನಿಮಗೆಲ್ಲ ಮಾಹಿತಿ ಅದರಲ್ಲಿ ಸಿಗುತ್ತೆ. ನೀವು ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ, ಬ್ಯುಸಿ ಇರ್ತಾರೆ. ಆವಾಗ ರಿಟರ್ನ್ ಕಾಲ್ ಮಾಡ್ತಾರೆ. ಇಲ್ಲ ವಾಟ್ಸಪ್ಪಲ್ಲಿ ನಿಮ್ಗೆ ಏನು ಬೇಕು ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ವೈಟ್ ಬೋರ್ಡ್ ಎಷ್ಟಿದೆ ಸರ್? ಎಲ್ಲೋ ಬೋರ್ಡ್ ಎಷ್ಟಿದೆ ಸರ್? 50 ಗಾಡಿ ವೈಟ್ ಬೋರ್ಡ್ ಇದೆ, ಯೆಲ್ಲೋ ಬೋರ್ಡ್ ಒಂದು 10 ಗಾಡಿ ಇದೆ. ಎಲ್ಲ ಕಡಿಮೆ ಪ್ರೈಸಲ್ಲಿ ಕೊಡ್ತೀನಿ ಸರ್. ಹೊಸ ವರ್ಷಕ್ಕೆ ಎಳ್ಳು ಬೆಲ್ಲ ಪ್ರೈಸಲ್ಲಿ ಕೊಡ್ತೀನಿ. ಲೋ ಮಾರ್ಜಿನು, ಲೋ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಓಕೆ ಸರಿ ಸರ್. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ನಾವಾಗರೆ ಬನ್ನಿ ಸರ್. ನಮ್ಮ ಹತ್ರ 2 ಆನೆಗಳಿದ್ದಾವೆ. ಓಕೆ ಶುರು ಮಾಡೋಣ. ಸರಿ ಸರ್, ಬನ್ನಿ ಸರ್. ಆನೆಯಿಂದನೇ ಸ್ಟಾರ್ಟ್ ಮಾಡೋಣ. XUV500 K17 ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು? ಸರ್ ಇದು 2019 ಮಾಡಲ್ W10 ಸನ್ರೂಫ್ ಗಾಡಿ. 2019 ಮಾಡಲು ಸರ್. ಓಕೆ. ಇಡೀ ಬೆಂಗಳೂರಲ್ಲಿ ಎಲ್ಲ ಡೀಲರ್ಗೂ ಚಾಲೆಂಜ್ ಮಾಡಿ ಹೇಳ್ತೀನಿ. 19 ಮಾಡಲು 8 ಲಕ್ಷಕ್ಕೆ ಕೊಡ್ತೀನಿ. 8 ಲಕ್ಷಕ್ಕೆ 8 ಲಕ್ಷಕ್ಕೆ W10 ಯಾವ ಡೀಲರು ಕೊಡಲ್ಲ, ಆ ಪ್ರೈಸಿಗೆ ಕೊಡ್ತೀನಿ. ಓಕೆ. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಇದಕ್ಕೆ? ಸರ್ ಅವರಿಗೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟಲ್ಲಿ ಕೊಡ್ತೀನಿ. ಇಲ್ಲ ಅಂದರೆ 1 ಲಕ್ಷ 1.5 ಲಕ್ಷ ಕೊಟ್ಟರೆ ಫುಲ್ಲು ಲೋನೇ ಮಾಡಿಕೊಡ್ತೀನಿ. ಓಕೆ. ಸರಿ ಸರ್. ಇದು ಸರ್? ಸರ್ ಅದು 16 ಮಾಡಲು W8, ಅದು ಟಾಪ್ ಎಂಡು. ಓಕೆ. ಇದು ಅಷ್ಟೇ ಬರೀ 7 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಮಾಡಲು ಸರ್ ಇದು? 2016 ಮಾಡಲ್. 16 ಮಾಡಲು. W8, ಇದು W10. ಯಾವ್ದು ಬೇಕು ಬನ್ನಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಲೋನ್ ಬರೀ 50,000, 1 ಲಕ್ಷ ಇಲ್ಲ 2 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. ಓಕೆ. ಗಾಡಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಗಾಡಿ ಮೇಲೆ ಡಿಪೆಂಡು. ಅದರಲ್ಲೂ ನಿಮ್ಮ ಸಿವಿಲು ಪ್ರೊಫೈಲ್ ಮೇಲೆ ಡಿಪೆಂಡು ಲೋನು. ನಿಮಗೆ 0 ಡೌನ್ ಪೇಮೆಂಟಲ್ಲಿ ಆಗುತ್ತೆ, ಇಲ್ಲ 1 ಲಕ್ಷದಲ್ಲೂ ಆಗುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್. ಹೌದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ನೀವು ಯಾವ ರೀತಿ ಮೇಂಟೈನ್ ಮಾಡಿರ್ತೀರಾ, ಸೊ ಅದೇ ಥರ ನಿಮಗೆ ಲೋನು ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲ, ಲೋ ಬಜೆಟಲ್ಲಿ ಹುಡುಕ್ತಿರೋರ್ಗೂ ಕೂಡ ಇಲ್ಲಿ ಕಾರ್ಗಳು ತುಂಬಾ ಇರುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ಸರ್? ಸರ್ ಇನ್ನು ಕಡಿಮೆ ಬಜೆಟಲ್ಲಿ ನಮ್ಮ ಹತ್ರ ಇವಾಗ ಡಸ್ಟರ್ ಇದೆ. ಇದು 2015 ಮಾಡಲ್ ಸರ್. ಇದು 2015 ಮಾಡಲು 85 PS. ಓಕೆ. ಬರೀ 4 ಲಕ್ಷ ಕೊಡ್ತೀನಿ ಸರ್. ಅವ್ರು 50,000 ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ. 50,000 ಡೌನ್ ಪೇಮೆಂಟಲ್ಲಿ. ಹೌದು. 85 PS ಒಂಟೇನಾ ಸರ್? ಇದು 85 PS. ಆರಾಮಾಗಿ 18+ ಮೈಲೇಜ್ ಕೂಡ ಬರುತ್ತೆ. ಹೌದು, ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿಯಲ್ಲೆಲ್ಲ ಬ್ರ್ಯಾಂಡ್ ನ್ಯೂ ಟೈರು, ಮ್ಯಾಗು ಎಲ್ಲ ಇದೆ. ಒಳ್ಳೆ ಗುಡ್ ಕಂಡೀಷನ್ ಗಾಡಿ. ಓಕೆ. ನೆಕ್ಸ್ಟ್ ಸರ್? ಈ ಡಸ್ಟರು ಸರ್ ಇದು 2014 ಮಾಡಲು ಸರ್. ಇದು 110 PS. 14 ಮಾಡಲ್ 110 PS. ಓಕೆ. ಇದು ಅಷ್ಟೇ ಅದೇ ಪ್ರೈಸಿಗೆ ಕೊಡ್ತೀನಿ. ಬರೀ 4 ಲಕ್ಷ ಕೊಡ್ತೀನಿ. 4 ಲಕ್ಷ. ಅವ್ರು 50,000, 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಸಾಕು, ಮಿಕ್ಕಿದ ಲೋನ್ ಆಗುತ್ತೆ. ಓಕೆ. ಅಲ್ಲಿಗೆ ಡಸ್ಟರ್ ಬೇಕಾ, XUV ಬೇಕಾ, ಯಾವ್ದು ಬೇಕು ಲೋ ಬಜೆಟಲ್ಲಿ ಸಿಗುತ್ತೆ ಹಾಗಾದ್ರೆ? ಹೌದು. ಓಕೆ. ಇದು ಸರ್? ಸರ್ 8 ಸೀಟರ್ ನೋಡ್ತಾ ಇರೋರಿಗೆ ನಮ್ಮ ಹತ್ರ 2 ರೆನಾಲ್ಟ್ ಲಾಡ್ಜಿ ಇದೆ. ರೆನಾಲ್ಟ್ ಲಾಡ್ಜಿ. ಇದು 2016 ಮಾಡಲು ಟಾಪ್ ಎಂಡು. ಓಕೆ. ಅದು 2016 ಎಂಡು ಮಿಡ್ ವೇರಿಯಂಟು. ಯಾವ್ದಾದ್ರು ತಗೋಬೋದು ಸರ್. ಬರೀ 4.5 ಲಕ್ಷ ಕೊಡ್ತೀನಿ. 8 ಸೀಟರ್ ಗಾಡಿ, 2016 ಮಾಡಲು. 2016 ಮಾಡಲು. ಓಕೆ ಸರ್. ಡಸ್ಟರು ಸರ್ ಇದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ಕು. RXZ ಟಾಪ್ ಎಂಡ್ ಮಾಡಲು. 2018 ಸಿಂಗಲ್ ಓನರ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ. ವೆಲ್ ಮೇಂಟೈನು, ಶೋರೂಮ್ ಹಿಸ್ಟ್ರಿ ಎಲ್ಲ 60,000 80,000 ಓಡೈತೆ. ಓಕೆ. ಗಾಡಿ ಗುಡ್ ಕಂಡೀಷನ್ ಇದೆ, ಬನ್ನಿ ನೋಡಿ.
6.5 ಲಕ್ಷ ಇರೋದು ಸರ್, ಬರೀ ಒಂದು 6 ಲಕ್ಷ ಕೊಡ್ತೀನಿ. ಅವ್ರು ಒಂದು 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಅಷ್ಟೇ. ಓಕೆ, 50,000 1 ಲಕ್ಷ ಡೌನ್ ಪೇಮೆಂಟ್. ನೋಡಿ ಎಲ್ಲ ಯಾವ ಥರ ಇದೆ ಕಂಡೀಷನ್ನು ಎಲ್ಲ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಬೋದು. ಸೊ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥ RX-Z ಅಂದರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಡಸ್ಟರಲ್ಲಿ ಇದೇನೇ ಟಾಪ್ ಎಂಡ್ ಆಗಿರುತ್ತೆ. ಇದರಲ್ಲಿ ಅಲೋವಿಲ್ಸ್ ಇರ್ಬೋದು, ಟೈರ್ ಕಂಡೀಷನು ಕೂಡ ನೀವು ನೋಡ್ತಾ ಬೋದು, ಎಲ್ಲನೂ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸರ್ ಪಕ್ಕದ್ದು ಹೋಂಡಾ ಸಿಟಿ. ಸರ್ ಹೋಂಡಾ ಸಿಟಿ 2008 ಮಾಡಲು ಸರ್. ಓಕೆ, 2008 ಎಂಡು ಟಾಪ್ ಎಂಡ್ ಮಾಡಲು ಪೆಟ್ರೋಲ್ ಗಾಡಿ. ಬರೀ 1,80,000 ಕೊಡ್ತೀನಿ. 1,80,000ಕ್ಕೆ 80,000ಕ್ಕೆ. ಓಕೆ, ಪೆಟ್ರೋಲ್ ಇದು ಪೆಟ್ರೋಲ್ ಟಾಪ್ ಎಂಡ್ ಮಾಡಲ್. ಓಕೆ, ಟಾಪ್ ಎಂಡು ವಿ ವೇರಿಯಂಟು. RX-Z ವೇರಿಯಂಟು. ಓಕೆ, ಇದು ಸರ್ ಇದು 2017 ಮಾಡಲು I20 5,60,000. ಇನ್ನೊಂದು 2016 ಮಾಡಲಿದೆ ಆ್ಯಕ್ಟಿವಾ. ಓಕೆ, ಆ್ಯಕ್ಟಿವ್. I20 ಆ್ಯಕ್ಟಿವಾ, ಇದು ಅಷ್ಟೇ 5 ಲಕ್ಷ ಕೊಡ್ತೀನಿ. 5 ಲಕ್ಷಕ್ಕೆ. 16 ಮಾಡಲ್ ಸೆಕೆಂಡ್ ಓನರ್ ಇದು. ಇಲ್ಲ ಇನ್ನೊಂದು ಕಡಿಮೆ ರೇಟಲ್ಲಿ ಬೇಕು, ಲೋನೇ ಬೇಡ ಅನ್ನೋರಿಗೆ 2012 ಮಾಡಲು. 12 ಮಾಡಲು ಮ್ಯಾಗ್ನಾ ವೇರಿಯಂಟು. ಬರೀ 2,70,000 ಕೊಡ್ತೀನಿ. 2,70ಕ್ಕೆ. 2,70ಕ್ಕೆ 12 ಮಾಡಲ್. ಓಕೆ, ನಮ್ಗೆ ಹ್ಯುಂಡೈ ಇದೆ ಬೇಡ ಸರ್, ಟಾಟಾ ಬೇಕು ಅನ್ನೋರಿಗೆ. ಟಾಟಾ ಬೇಕು ಅನ್ನೋರಿಗೆ ನೋಡಿ 2020 ಇದೆ. ಟಾಟಾ ಟಿಗೋರು ಬ್ರಾಂಡ್ ನ್ಯೂ ಟೈರು ಟಾಪ್ ಎಂಡ್ ಮಾಡಲು. ಓಕೆ, ಬರೀ 4.5 ಲಕ್ಷ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 2020 ಮಾಡಲು. ಅವ್ರು 50,000 ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ ಫುಲ್ ಲೋನ್ ಮಾಡೋಣ. ಓಕೆ, ಅದು ಕೂಡ ಪೆಟ್ರೋಲ್ ವೇರಿಯಂಟು. ಹೌದು. ಓಕೆ, ನೆಕ್ಸ್ಟ್ ಸರ್ ಸಿಯಾಜು. ಸರ್ ಸಿಯಾಜು 2017 ಮಾಡಲ್ ಸರ್. ಅದು 17 ಮಾಡಲು. 17 ಮಾಡಲು ಸಿಂಗಲ್ ಓನರ್ ಗಾಡಿ, ಹೈಬ್ರಿಡು, ಡೀಸೆಲ್ ವೇರಿಯಂಟು, ಬ್ರಾಂಡ್ ನ್ಯೂ ಟೈರ್ ಇದೆ 4. ಓಕೆ, ಬರೀ 5.5 ಲಕ್ಷ ಕೊಡ್ತೀನಿ. 5.5 ಲಕ್ಷಕ್ಕೆ. 5.5 ಲಕ್ಷಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಅದು ಕೂಡ. ಲೋನು ಸರ್ ಅದಕ್ಕೆಲ್ಲ? ಸರ್ ಲೋನ್ ಅವ್ರು 50,000 ಕೊಡಲಿ ಸರ್, ಮಿಕ್ಕಿದ್ದು ನಾನೇ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್. ಅವರ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್. 50,000 1 ಲಕ್ಷ ಅವ್ರು ಎಷ್ಟಾರು ಮಾಡಲಿ. ಇನ್ನೊಂದು ಇದಕ್ಕೂ ಅಷ್ಟೇ 2015 ಮಾಡಲು. ಅವ್ರು 50,000 ಕೊಡಲಿ, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀವಿ. ಬರೀ 3.5 ಲಕ್ಷ ಕೊಡ್ತೀನಿ. 2015 ಮಾಡಲು ಡೀಸೆಲ್ ಗಾಡಿ. 15 ಮಾಡಲ್ ಡೀಸೆಲ್ ವೇರಿಯಂಟ್. ಪ್ರೈಸ್ ಇನ್ನೊಂದ್ಸಲ ಬರೀ 3.5 ಲಕ್ಷಕ್ಕೆ. 3.5 ಲಕ್ಷಕ್ಕೆ. ಓಕೆ, ಅದು ಕೂಡ 15 ಮಾಡಲು. ಬ್ರ್ಯಾಂಡ್ ನ್ಯೂ ಟೈರು. ಓಕೆ, ಸೊ ಅಲ್ಲಿಗೆ ನಿಮಗೆ ಯಾವ್ದು ಬೇಕು, ಮಾರುತಿದ್ದು ಬೇಕಾ, ಇಲ್ಲ ಹ್ಯುಂಡೈದು ಬೇಕಾ, ಇಲ್ಲ ಮಹೀಂದ್ರದ್ದು ಬೇಕಾ, ಎಲ್ಲನೂ ಕೂಡ ಪ್ರೈಸಲ್ಲಿ ಇದೆ. ಕಸ್ಟಮರ್ಗೆ ಯಾವ್ದು ಬೇಕೋ ಅವ್ರಿಗೆ ಖುಷಿ ಆಗೋ ಥರ ಗಾಡಿಗಳು ಇಲ್ಲಿ ಎಲ್ಲ ಥರ ಇದೆ. ಅವ್ರು ನೋಡಿ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡು ಒಂದಲ್ಲ 2 ಸಲ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? ಸರ್ 13 ಮಾಡಲಿಂದ 2013 ಎಬೋ ಯಾವುದೇ ಗಾಡಿ ತೊಗೊಂಡ್ರು 0 ಡೌನ್ ಪೇಮೆಂಟು ಇಲ್ಲ 50,000 1 ಲಕ್ಷ ಡೌನ್ ಪೇಮೆಂಟಲ್ಲಿ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್. ಅವ್ರದ್ದು ಇನ್ ಕೇಸ್ ಸಿವಿಲು ಪ್ರೊಫೈಲು ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ. ನಾವು ಹೇಳಿರೋ ಪ್ರೈಸಲ್ಲಿ 50% ಡೌನ್ ಪೇಮೆಂಟ್ ಮಾಡಿದ್ರೆ ಪ್ರೈವೇಟ್ ಲೋನು ಮಾಡಿಸ್ತೀವಿ. ಅಲ್ಲಿಗೆ ಸಿಬಿಲ್ ಇಲ್ಲ ಅಂದರೂ ಲೋನ್ ಸಿಗುತ್ತೆ ಹಾಗಾದ್ರೆ? ನಮ್ಮಲ್ಲಿ ಸಿವಿಲ್ ಇಲ್ಲ ಅಂದರೂ ಲೋನ್ ಸಿಗುತ್ತೆ. 50% ಡೌನ್ ಪೇಮೆಂಟು. ಓಕೆ, ಇನೋವಾ ಹುಡುಕ್ತಾ ಇದ್ದೀರಾ? ನಮ್ಮ ಹತ್ರ ಒಂದು 14 ಒಂದು 15 2 ಗಾಡಿ ಇದೆ. ಇದು 2015 ಮಾಡಲು ZX ವೇರಿಯಂಟು, ಏರ್ ಬ್ಯಾಗು, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಸಿಂಗಲ್ ಓನರ್ ಗಾಡಿ. 10.5 ಲಕ್ಷ ಇರೋದು ಸರ್. ಆಫರ್ ಪ್ರೈಸು ಹೊಸ ವರ್ಷ ಬರೀ 9.5 ಲಕ್ಷ ಕೊಡ್ತೀನಿ. ಅವ್ರು 1 ಲಕ್ಷ 1.5 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನು ಮಾಡ್ಕೊಡ್ತೀನಿ. ಓಕೆ, ಇದು 16 ಮಾಡಲು. 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇನ್ನೊಂದು 14 ಮಾಡಲ್ದು ಒಂದು 14 ಮಾಡಲ್ ಥರ್ಡ್ ಓನರ್ ಗಾಡಿ. ಅದು ಇನ್ನೊಂದು ಪಾರ್ಕಿಂಗಲ್ಲಿದೆ, ತೋರಿಸ್ತೀನಿ. ಓಕೆ ಸರ್, ವ್ಯಾಗನರ್ ಬೇಕು ಅನ್ನೋರಿಗೆ ಸರ್? ಸರ್ ವ್ಯಾಗನರ್ 2011 ಮಾಡಲು ಸರ್, ಬರೀ 1.80ಕ್ಕೆ ಕೊಡ್ತೀನಿ, ತೊಗೊಂಡೋಗಿ ಸರ್. 11 ಮಾಡಲ್ 1.80ಕ್ಕೆ. 11 ಮಾಡಲ್ ವ್ಯಾಗನರು ಸೆಕೆಂಡ್ ಓನರ್ ಆಗೈತೆ, ಬರೀ 1.80ಕ್ಕೆ ಕೊಟ್ಬಿಡ್ತೀನಿ. ಓಕೆ, 1,80,000ಗೆ ಆರಾಮಾಗಿ ನೀವು 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಯುಟಿಲಿಟಿ ವೆಹಿಕಲ್ ಓಮಿನಿ ಬೇಕು ಅನ್ನೋರಿಗೆ? ಸರ್ ಓಮಿನಿ ಎಲ್ಲರಿಗೂ ಡಿಮ್ಯಾಂಡು, ಹುಡುಕ್ತಾನೆ ಇರ್ತಾರೆ. 16 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಬರೀ 2,25,000 ಕೊಡ್ತೀನಿ. ಅವ್ರು 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ 2 ಲಕ್ಷ ಲೋನು ಮಾಡ್ಕೊಡ್ತೀನಿ. ಓಕೆ, ಅದು ಕೂಡ ಮಾಡೆಲ್ ವೆಹಿಕಲ್. ಮಾಡಲ್ 16 ಮಾಡಲು ಸಿಂಗಲ್ ಓನರು, ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ. ಓಕೆ, ಆಲ್ಟೋ ಕೇಟಲ್ ಸರ್? ಇನ್ನೂ ಜಾಸ್ತಿ ಮೈಲೇಜ್ ಬೇಕು, ಫುಲ್ ಕ್ಯಾಶಲ್ಲಿ ಡೌನ್ ಪೇಮೆಂಟ್ ಯಾಕೆ ಅನ್ನೋರಿಗೆ ಬರೀ 1.5 ಲಕ್ಷ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ. ಆಲ್ಟೋ K10 VXi 2010 ಮಾಡಲು 5 ವರ್ಷ FC ರನ್ನಿಂಗ್ ಇದೆ, ಬರೀ 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ. ಇನ್ಯಾವುದಿದೆ ಸರ್ ಇಲ್ಲಿ? ಅದೆಲ್ಲ ಶೋಲ್ಡ್ ಆಗಿದೆ. ಈಕೋ ಎಲ್ಲ ಸೋಲ್ಡಾ? ಈ ಸ್ವಿಫ್ಟ್ ಸರ್ ರೆಡ್ ಕಲರ್ದು? ಸರ್ ಸ್ವಿಫ್ಟು 7 ಮಾಡಲು ಬರೀ 1.70. 7 ಮಾಡಲ್ 1.70ಕ್ಕೆ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲು. ಓಕೆ, ಆರಾಮಾಗಿ 16+ ಮೈಲೇಜ್ ಬರುತ್ತೆ ನಿಮಗೆ, ಪೆಟ್ರೋಲ್ ವೇರಿಯಂಟ್ ಅದರಿಂದ. ಟೈರ್ ಎಲ್ಲ ಹೊಸದಿದೆ. 2007 VXi ಬರೀ 1.70. ಮುಂದೆ ಬರಲಿ ಸರ್, ಕಸ್ಟಮರ್ ಬಂದಮೇಲೆ ಇನ್ನೂ 5,000 10,000 ಹೆಚ್ಚು ಕಮ್ಮಿ ಮಾಡ್ತೀವಿ. ನಾವು ಹೇಳಿರೋ ಪ್ರೈಸೇ ಫೈನಲ್ ಅಲ್ಲ. ಬನ್ನಿ ಮುಂದೆ, ನಿಮ್ಗೆ ಇಷ್ಟ ಆದಮೇಲೆ ಹೆಚ್ಚು ಕಮ್ಮಿ ಮಾಡೋಣ. ಓಕೆ, ನೆಕ್ಸ್ಟ್ ಸರ್ ಲೋ ಬಜೆಟಲ್ಲಿ ಸೆಡನ್ ಬೇಕು ಅನ್ನೋರಿಗೆ ಫೋರ್ಡ್ ಫಿಯೆಸ್ಟಾ. ಸರ್ ಫೋರ್ಡ್ ಫಿಯೆಸ್ಟಾ ZXi ಇದು ಟಾಪ್ ಎಂಡ್ ಮಾಡಲು, ಡೀಸೆಲ್ ವೇರಿಯಂಟು. ಬರೀ 1,25,000 ಕೊಡ್ತೀನಿ. 1,25,000ಕ್ಕೆ. ಹೌದು. ಯಾವ ಮಾಡಲ್ ಅಂದ್ರೆ ಇದು? 2006 ಮಾಡಲು.
ಮಾಡಲು ಡೀಸೆಲ್ ವೇರಿಯಂಟು ಟಾಪ್ ಎಂಡು. ಡಿಸೈರ್ ಬೇಕು ಓನರ್ಗೆ, ಅದು ಕೂಡ ಎಲ್ಲೋ ಬೋರ್ಡು. ಸರ್ ನಮ್ಮಲ್ಲಿ ಡಿಸೈರು ಎಲ್ಲೋ ಬೋರ್ಡು ಇವೆಲ್ಲ ಲೋನ್ ಕಂಟಿನ್ಯೂ ಸಿಗುತ್ತೆ, ಫುಲ್ ಕ್ಯಾಶು ಸಿಗುತ್ತೆ, ಲೋನ್ ಆಪ್ಷನ್ನು ಸಿಗುತ್ತೆ. ಓಕೆ, ಅವ್ರಿಗೆ ಯಾವ ಗಾಡಿ ಬೇಕೋ ಬಂದು ನೋಡ್ಬೋದು. ನಮ್ಮಲ್ಲಿ ಇವಾಗ ಎಲ್ಲೋ ಬೋರ್ಡ್ ಒಂದು 7-8 ಗಾಡಿ ಇದೆ ಅಷ್ಟೇ, ಎಲ್ಲ ಸೇಲ್ ಆಗ್ಬಿಟ್ಟಿದ್ದಾವೆ. ಇದು 2023 ಡಿಸೆಂಬರು ಸಿಂಗಲ್ ಓನರ್ ಗಾಡಿ, ಬರೀ 5,70,000. 5,70,000. 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದ ಫುಲ್ ಲೋನ್ ಆಗುತ್ತೆ. ಓಕೆ, ಅದು ಕೂಡ ಎಲ್ಲೋ ಬೋರ್ಡಲ್ಲಿ. ಎಲ್ಲೋ ಬೋರ್ಡಲ್ಲಿ. ಓಕೆ, ಇದು ಸರ್ ಈಗ ವೈಟ್ ಬೋರ್ಡ್. ಸರ್ ಸ್ವಿಫ್ಟು ಇದು 2007 ಮಾಡಲು ಸರ್, ಬರೀ 180. 180ಕ್ಕೆ. ಇದು 2007 ಮಾಡಲು VXI, ಬರೀ 160ಕ್ಕೆ. 1,60,000ಕ್ಕೆ. ಹಾಂ, ಓಕೆ. ಇನ್ನೊಂದು ZXI ಇದೆ, ಇದು ಅಷ್ಟೇ ಬರೀ 160ಕ್ಕೆ. ಮಾಡಲು ಸರ್ ಇದು 2005, ಇದೆರಡು 7. ಓಕೆ, ಇದು 5, ಇವೆರಡು ಕೂಡ 7. ಹೌದು. ಓಕೆ, ಇದು ಸರ್ ಇದು ಇದೆಯಾ ಗಾಡಿ? ಅದು ಹೋಂಡೈ ಎಕ್ಸೆಂಟು. ಹಾಂ, ಅದು 2015 ಮಾಡಲು. ವೈಟ್ ಬೋರ್ಡು. ಹಾಂ, 2,25,000ಕ್ಕೆ. 15 ಮಾಡಲ್, 220ಕ್ಕೆ. 220ಕ್ಕೆ ಅಲ್ಲ? ಹೌದು. 2,20,000ಗೆ. ಲೋನ್ ಎಷ್ಟವರೆಗೂ ಎಕ್ಸ್ಪೆಕ್ಟ್ ಮಾಡೋದು ಸರ್? ಲೋನ್ ಅವ್ರಿಗೆ 20,000 ಕೊಟ್ಟರೆ ಮಿಕ್ಕಿದ 2 ಲಕ್ಷ ಲೋನೇ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಯಾವುದಿದೆ ಸರ್ ಗಾಡಿ? ಇಲ್ಲಿ ಇವೆರಡು ಇದೆ, ಫಿಯೇಟ್ ಪುಂಟೋ ಇದೆ. ಫಿಯೇಟ್ ಪುಂಟೋ 2 ಕಲರಲ್ಲೂ. ಹಾಂ ಸರ್, ಇದು ಫಿಯೇಟ್ ಪುಂಟೋ ಬಂದು ಡೈನಾಮಿಕ್ಕು 2014 ಮಾಡಲು, ಡೀಸೆಲ್ ವೇರಿಯಂಟು. 14 ಡೀಸೆಲು. ಹಾಂ, 14 ಡೀಸೆಲ್ಲು, ಮಲ್ಟಿ ಜೆಟ್ ಇಂಜಿನ್ನು. ಬರೀ 1,95,000 ಕೊಡ್ತೀನಿ. ಅವ್ರಿಗೆ ಬರೀ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನು ಆಗುತ್ತೆ. ಓಕೆ, ಇಲ್ಲ 2014 ಮಾಡಲು, ಇದು ಪೆಟ್ರೋಲು. ಬರೀ 1,75,000. ಅವ್ರು 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನು ಆಗುತ್ತೆ. ಪೆಟ್ರೋಲ್ ಬೇಕಾ? ಪೆಟ್ರೋಲ್ ಇದೆ. ಡೀಸೆಲ್ ಬೇಕಾ? ಡೀಸೆಲ್ ಬೇಕಾ? ಪೆಟ್ರೋಲ್ ಬೇಕಾ? ಫಿಯೇಟ್ ಪಿಂಟೋ 175, 195. ಓಕೆ, ಇಲ್ಲಿ ಸರ್ I10, I20ಗಳು ಫುಲ್ಲು ರಾರಾಜಿಸ್ತಾ ಇದೆ ಇಲ್ಲಿ. ಸರ್ I10, I20 ಎಲ್ಲ ಇರೋದು, ಎಲ್ಲ ಲೋ ಮಾರ್ಜಿನು, ಲೋ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ. ಇದು 2011 ಎಂಡು, ಬರೀ 1,95,000. 11 ಎಂಡು 1,95,000. I10 ಮ್ಯಾಗ್ನಾ. I10 ಮ್ಯಾಗ್ನಾ. ಓಕೆ, ಇದು ಸರ್ ಇದು I10 ಸ್ಪೋರ್ಟ್ಸು 2011 ಮಾಡಲು, ಬರೀ 190. 190. ಹಾಂ, ಓಕೆ. ಇದು 11 ಮಾಡಲು I20, ಬರೀ 2 ಲಕ್ಷ. 2 ಲಕ್ಷಕ್ಕೆ. 2 ಲಕ್ಷಕ್ಕೆ I20 ಮ್ಯಾಗ್ನಾ. ಓಕೆ, ಇದು ಸರ್ ಇದು I20 ಸ್ಪೋರ್ಟ್ಸು 2012 ಮಾಡಲು, ಬರೀ 230ಕ್ಕೆ. I10 ಸ್ಪೋರ್ಟ್ಸ್. ಹಾಂ, ಓಕೆ. ಇದು I10 ಸ್ಪೋರ್ಟ್ಸು 1,99,000ಕ್ಕೆ 11 ಮಾಡಲು. 11 ಮಾಡಲ್ ಕಫ 2011 ಎಂಡು, ಕಫ ವಿಟಿ ಕಫ ಇಂಜಿನು, ಸ್ಪೋರ್ಟ್ಸ್ ವೇರಿಯಂಟು, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬರೀ 199. ಓಕೆ. ಇನ್ನೊಂದು ಆಟೋಮೆಟಿಕ್ ಬೇಕಾ? I10 ಆಟೋಮೆಟಿಕ್ ಇದೆ, ಪೆಟ್ರೋಲು, CNG ಇದೆ, ವಿತ್ ಸನ್ರೂಫ್ ಇದೆ. ವಿತ್ ಸನ್ ರೂಫು. ಬರೀ 275ಕ್ಕೆ. ಓಕೆ. 2011 ಡಿಸೆಂಬರ್ ಇದು, ಬರೀ 15 ದಿವಸ ಕಮ್ಮಿ ಅಷ್ಟೇ. 11 ಎಂಡು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಸನ್ರೂಫ್ ಇದೆ, CNG ಪೆಟ್ರೋಲ್ ಇದೆ, ಪ್ಲಸ್ ಆಟೋಮೆಟಿಕ್ ಇದೆ, ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ. ಬರೀ 2,75,000. ಮುಂದೆ ಬಂದರೆ ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಯಾವ ಗಾಡಿ ಬೇಕೋ ಸೆಲೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಸರ್ ಇಲ್ಲಿ ಯಾವುದಿದೆ ಸರ್? ಇದು ಎಲ್ಲೋ ಬೋರ್ಡು 2024 ಮಾಡಲು, VXI. ಇದು ಅಷ್ಟೇ 6,90,000. ಡಿಸೈರು. ಹಾಂ, ಲೋನ್ ಕಂಟಿನ್ಯೂ ಬೇಕಂದರೆ 2 ಲಕ್ಷ. ಓಕೆ. ಹಾಂ, ಅದು ಆಗೋಗಿದೆ. ಓಕೆ, ಇದಾಗೋಗಿದೆ. ಈ ಡಸ್ಟರ್ ಸರ್ ಇದು? ಸರ್ ಇದು ಡಸ್ಟರು 2013 ಮಾಡಲು, ಬರೀ 3,20,000. 13 ಮಾಡಲು. 13 ಮಾಡಲ್ ಡಸ್ಟರು, ಬರೀ 3,20,000. 3,20,000ಕ್ಕೆ. ಹೌದು. ಸ್ಪಾರ್ಕ್, ಚೆವ್ರೆಟ್ ಸ್ಪಾರ್ಕ್. ಸರ್ ಕಡಿಮೆ ರೇಟಲ್ಲಿ ಹುಡುಕ್ತಾ ಇರೋರಿಗೆ ಒಂದು 20-25 ಮೈಲೇಜ್ ಬರೋ ಗಾಡಿ, ಬರೀ 80,000 ರೂಪಾಯಿ. 2008 ಮಾಡಲ್ ಗಾಡಿ. 80,000 ರೂಪಾಯಿ. ಚವರ್ಲೆಟ್ ಸ್ಪಾರ್ಕು 8 ಮಾಡಲ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ 2. ಬರೀ 80,000 ರೂಪಾಯಿ ಕೊಡ್ತೀನಿ. ಇಲ್ಲ ಅದು ಬೇಡವಾ, ಆಲ್ಟೋ ಬೇಕಾ? 2010 ಮಾಡಲು, ಬರೀ 1,20,000 ಕೊಡ್ತೀನಿ. 2010 ಮಾಡಲು. ಹಾಂ, 10 ಮಾಡಲ್ ಆಲ್ಟೋ 120. ಓಕೆ. ನೆಕ್ಸ್ಟ್ ಯಾವುದಿದೆ ಸರ್ ಇಲ್ಲಿ? ನೆಕ್ಸ್ಟ್ ಈ ಕಡೆ ಎಲ್ಲೋ ಬೋಲ್ಡ್ ಇದ್ದಾವೆ. ಓಕೆ, ಇದು ಇನ್ನೋವಾ ಇಲ್ಲ ಅಲ್ಲ? ಇಲ್ಲ. ಓಕೆ, ಈ ಕಡೆ ಇವಿದ್ದಾವೆ. ಓಕೆ, ಹೇಳಿ ಸರ್. ಇದು ನಿಸಾನ್ ಸನ್ನಿ. ಸರ್ ನಿಸಾನ್ ಸನ್ನಿ ಅವ್ರು ಬರೀ ಡೌನ್ ಪೇಮೆಂಟ್ ಮಾಡೋ ದುಡ್ಡಿಗೆ ಕೊಟ್ಬಿಡ್ತೀನಿ ಸರ್ ಗಾಡಿ. ಒಂದು ಗಾಡಿ ತೊಗೊಳಕ್ಕೆ ಇವಾಗ 2 ಲಕ್ಷ 2.5 ಡೌನ್ ಪೇಮೆಂಟ್ ಮಾಡಬೇಕು. ಇದು 17 ಮಾಡಲು ಡೀಸೆಲ್ ಗಾಡಿ ನಿಸಾನ್ ಸನ್ನಿ, ಬರೀ 2 ಲಕ್ಷ ಕೊಡ್ತೀನಿ. 2 ಲಕ್ಷಕ್ಕೆ. 2 ಲಕ್ಷಕ್ಕೆ. ಓಕೆ, ಇದು ಸರ್? ಇಲ್ಲ ಮರಾಜೋ ಬೇಕಾ? 2022 ಮಾಡಲು, ಸಿಂಗಲ್ ಓನರ್ ಗಾಡಿ, ಅವ್ರಿಗೆ 4 ಲಕ್ಷ 4.5 ಲೋನ್ ಆಗುತ್ತೆ, ಬರೀ 4.5 ಲಕ್ಷಕ್ಕೆ ಕೊಡ್ತೀನಿ. ಓಕೆ, ಅಲ್ಲಿ 0 ಡೌನ್ ಪೇಮೆಂಟಲ್ಲೂ ಆಗುತ್ತೆ. 0 ಡೌನ್ ಪೇಮೆಂಟಲ್ಲೂ ಆಗುತ್ತೆ, ಇಲ್ಲ ಒಂದು 50,000 ಡೌನ್ ಪೇಮೆಂಟಲ್ಲೂ ಆಗುತ್ತೆ. 8 ಸೀಟರು 22 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಡಿಸೈರ್? ಇಲ್ಲ ಡಿಸೈರ್ ಬೇಕಾ? ಇದು 2019 ಮಾಡಲು, ಸೆಕೆಂಡ್ ಓನರ್ ಗಾಡಿ, 19 ಎಂಡು, ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ, ಗಾಡಿ ಗುಡ್ ಕಂಡೀಷನ್ ಇದೆ, ಬರೀ 4,70,000 ಕೊಡ್ತೀನಿ. 4,70,000. 4,70,000, ಒಂದು 3.5 ಲಕ್ಷ ಲೋನು ಮಾಡಿಕೊಡ್ತೀವಿ. ಓಕೆ, ಇದು ಸರ್? ಅದು 24 ಮಾಡಲ್ಲು, 23 ಮಾಡಲ್ಲು, ಬರೀ 6.5 ಲಕ್ಷ ಇದು. ಡಿಸೈರು? ಹಾಂ, ಡಿಸೈರು. ಓಕೆ ಸರ್. ಇದು 2024 ಮಾಡಲು ಸರ್. ಇದು
ಹೋಂಡೈ ಅವರ CNG ಪೆಟ್ರೋಲ್ ವೆಹಿಕಲ್ಲು. ಇದು ಲೋನ್ ಕಂಟಿನ್ಯೂ ಬೇಕಂದ್ರೂ ಸಿಗುತ್ತೆ, ಫುಲ್ ಕ್ಯಾಶಿಗೆ ಬೇಕಂದ್ರೂ ಸಿಗುತ್ತೆ. ಓಕೆ. ಫುಲ್ ಕ್ಯಾಶಿಗೆ ಬೇಕಂದರೆ ಸರ್ 7 ಲಕ್ಷ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. 24 ಸಿಂಗಲ್ ಓನರು. ಅವರಿಗೆ ಲೋನ್ ಕಂಟಿನ್ಯೂ ಬೇಕಂದರೆ ಒಂದು 2.5 ಲಕ್ಷ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. 2.5 ಲಕ್ಷ ಹೆಚ್ಚು ಕಡಿಮೆ. ಹೌದು. ಓಕೆ. ಮಾಡಲ್ ಯಾವುದಂದ್ರೆ ಇದು 24 ಸಿಂಗಲ್ ಓನರ್ CNG ಪೆಟ್ರೋಲ್. ಓಕೆ. i10 ಸರ್ ಇದು 2014 ಮಾಡಲು i10 ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು ನ್ಯೂ ಟೈರ್ ಎಲ್ಲ ಇದೆ. ಬರೀ 2,75,000 ಕೊಡ್ತೀನಿ ಸರ್. ಅವ್ರಿಗೆ ಒಂದು 25,000 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನು ಆಗುತ್ತೆ. ಓಕೆ. ಅದು ಕೂಡ ಮಾಡಲ್ ವೆಹಿಕಲ್. ಹೌದು, 2014 ಮಾಡಲ್. ಓಕೆ ಸರ್. ಮತ್ತೊಂದು i10 ಸರ್ ಇದು i10 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,40,000 ರೂಪಾಯಿ ಕೊಡ್ತೀನಿ ಸರ್. ಓಕೆ. 2.40ಕ್ಕೆ. ಹಾಂ, VT ಕಫಾ ಇಂಜಿನ್ನು ಸಿಂಗಲ್ ಓನರ್ ಗಾಡಿ. ಓಕೆ ಸರ್.